ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯಲ್ಲಿ 5 ಕೆಜಿ ಅಕ್ಕಿ ಬದಲು ಕೊಡ್ತಿದ್ದಂತಹ ಹಣವನ್ನು ಇನ್ನು ಮುಂದೆ ಕ್ಯಾನ್ಸಲ್ ಮಾಡ್ತಿದ್ದಾರಂತೆ. ಹೌದು, ಇದು ನಮ್ಮ ಸಚಿವರಾದಂತಹ KH ಮುನಿಯಪ್ಪ ಸರ್ ಅವರೇ ತಿಳಿಸಿರೋ ಮಾಹಿತಿಯಾಗಿದೆ. ಈ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿತ್ತು. 10 ಕೆಜಿ ಅಕ್ಕಿ ಕೊಡೋಕ್ಕಾಗದಿಲ್ದಿರೆ 5 ಕೆಜಿ ಅಕ್ಕಿ ಕೊಡ್ತು. ಇನ್ನು 5 ಕೆಜಿ ಅಕ್ಕಿಗೆ 1 ಕೆಜಿಗೆ 35 ರೂಪಾಯಿ ರೀತಿ, ಒಬ್ಬ ವ್ಯಕ್ತಿಗೆ 175 ರೂಪಾಯಿ ರೀತಿಯಲ್ಲಿ ಹಣನ ಕೊಡ್ತಾ ಇತ್ತು. ಕೆಲವರಿಗೆ 5 ಜನ ಇದ್ದರೆ 870 ರೂಪಾಯಿ ಸಮಥಿಂಗ್ ಅಮೌಂಟ್ ಬರ್ತಿತ್ತು, 4 ಜನ ಇದ್ದರೆ 670 ರೂಪಾಯಿ, ಈ ರೀತಿ ಹಾಗೆ ಹಣ ಏನೋ ಜಮೆ ಆಗ್ತಿತ್ತು. ಒಂದು ಕಡೆ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇತ್ತು, ಇನ್ನೊಂದು ಕಡೆ ನಮಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರ್ತಾ ಇತ್ತು. ಯಾರು ಬಡವರು ಇರ್ತಾರೆ ಮತ್ತು ಮಧ್ಯಮ ವರ್ಗದ ಕುಟುಂಬದ ಮಹಿಳೆಯರಿಗೆ ಬಹಳ ಉಪಯುಕ್ತವಾದ ಒಂದು ಯೋಜನೆಯೇ ಆಗಿತ್ತು. ಆದರೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಿಮಗೆ ಹಣ ಏನು ಕೊಡ್ತಾ ಇದ್ರು, ನಿಮ್ಮ ಮನೇಲಿ ಒಬ್ಬರು ಇದ್ದರು ಅಥವಾ 3 ಜನ ಇದ್ದರು, 5 ಜನ ಇದ್ದರು, ಎಷ್ಟು ಜನ ಇರ್ತಿದ್ರು ಅಷ್ಟು ಜನಕ್ಕೂ ಅದ್ರ ಅಕ್ಕಿ ಬದಲು ಹಣ ಕೊಡ್ತಿದ್ರು ಅಲ್ವಾ. ಇನ್ನು ಮುಂದೆ ಅಮೌಂಟ್ನ ಕೊಡೋದಿಲ್ವಂತೆ, ಅಮೌಂಟು ಕೊಡೋದು ಕ್ಯಾನ್ಸಲ್ ಆಗಿದೆಯಂತೆ. ಮತ್ತು ಏನಂದರೆ ಸರ್ಕಾರ ಒಂದು ಸಮೀಕ್ಷೆ ನಡೆಸಿದೆಯಂತೆ. ಆ ಸಮೀಕ್ಷೆ ಪ್ರಕಾರ 93% ಜನ ನಮಗೆ ಅಕ್ಕಿ ಬದಲು ನೀವು ಹಣ ಕೊಡ್ತಿದ್ದೀರಲ್ಲ, ಆ ಹಣ ಬೇಡ, ಅದ್ರ ಬದಲು ನಮಗೆ ಬೇರೆ ರೀತಿಯ ದವಸ ಧಾನ್ಯಗಳನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರಂತೆ. ಹಾಗಾಗಿ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಮೌಂಟ್ ಕೊಡ್ತಿದ್ರಲ್ಲ, ಅದು ಕ್ಯಾನ್ಸಲ್ ಆಗುತ್ತೆ. ಅದ್ರ ಬದಲು ಸಕ್ಕರೆ, ತೊಗರಿಬೇಳೆ, ಎಣ್ಣೆ, ಈ ರೀತಿಯ ದವಸ ಧಾನ್ಯಗಳನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನಮ್ಮ ಆಹಾರ ಇಲಾಖೆ ಸಚಿವರಾದಂತಹ KH ಮುನಿಯಪ್ಪ ಸರ್ ಅವರೇ ತಿಳಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಅಕ್ಕಿ ಬದಲು ಹಣ ಕೊಡೋದು ಬೆಟರ್ ಅನಿಸುತ್ತಾ, ಅಥವಾ ಅಕ್ಕಿನೇ ಕೊಡಲಿ, 5 ಕೆಜಿ ಅಕ್ಕಿ ನಮಗೆ ಅಮೌಂಟ್ ಬೇಡ, 5 ಕೆಜಿ ಅಕ್ಕಿ ಕೊಡಲಿ ಅನಿಸುತ್ತಾ, ಅಥವಾ ಇದು ಹೇಳಿದ್ರಲ್ಲ ದವಸ ಧಾನ್ಯಗಳು ಕೊಡಲಿ ಅಂತ ನಿಮ್ಗೆ ಅನಿಸುತ್ತಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಇದಕ್ಕಿಂತ ಮುಂಚೆ ಸರ್ಕಾರದಿಂದ ನಮಗೆ ದವಸ ಧಾನ್ಯಗಳು ಕೊಡ್ತಾಯಿದ್ರು, ತೊಗರಿಬೇಳೆ ಕೊಡ್ತಾಯಿದ್ರು, ಕಡಲೆಕಾಳು ಕೊಡ್ತಾಯಿದ್ರು, ಎಣ್ಣೆ ಕೊಡ್ತಾಯಿದ್ರು, ಸಕ್ಕರೆ ಕೊಡ್ತಾಯಿದ್ರು. ಬಟ್ ಅದು ಯಾವುದು ಒಳ್ಳೆ ಕ್ವಾಲಿಟಿ ಇರ್ತಾ ಇರಲಿಲ್ಲ, ತುಂಬ ಲೋ ಕ್ವಾಲಿಟಿ ಇರ್ತಾ ಇತ್ತು. ಸೊ ನಿಮ್ಗೆ ಯಾವ್ದು ಬೆಟರ್ ಅನಿಸುತ್ತೆ, ಅಮೌಂಟ್ ಬೆಸ್ಟ್ ಅನಿಸುತ್ತಾ ಅಥವಾ ನಿಮಗೆ ದವಸ ಧಾನ್ಯ ಬೆಟರ್ ಅನಿಸುತ್ತಾ ಅನ್ನೋದು ನನಗೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಕಮೆಂಟ್ ಮಾಡಿ ತಿಳಿಸಿ ಯಾವುದು ಕೊಟ್ಟರೆ ನಿಮಗೆ ಬೆಟರ್ ಅಂತ. ಒಂದು ಕಡೆ ದವಸ ಧಾನ್ಯಗಳು ಕೊಟ್ಟರೆ ಅದು ಕೂಡ ಯೂಸ್ ಅನಿಸುತ್ತೆ, ಬಟ್ ಅದ್ರ ಕ್ವಾಲಿಟಿಗಳು ಚೆನ್ನಾಗಿರೋದಿಲ್ಲ, ಲೋ ಕ್ವಾಲಿಟಿಗಳು ಕೊಟ್ಟಿರ್ತಾರೆ, ಕೆಲವುದ್ರಲ್ಲಿ ಹುಳ ಇರುತ್ತೆ. ಸರ್ಕಾರ ಒಳ್ಳೆ ನಿರ್ಧಾರನ ಯಾವ ರೀತಿ ತಗೋತಿದ್ಯೋ ಅನ್ನೋದು ಗೊತ್ತಾಗ್ತಿಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಜನರೇ ಡಿಸೈಡ್ ಮಾಡಬೇಕಾಗಿರೋದ್ರಿಂದ ನಿಮ್ಗೇನು ಅನಿಸುತ್ತೆ ನನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸರ್ಕಾರ 5 ಕೆಜಿ ಅಕ್ಕಿ ಕೂಡ ಸರಿಯಾಗಿ ಕೊಡ್ತಿಲ್ಲ, 3 ಕೆಜಿ ಅಕ್ಕಿ ಕೊಡ್ತಿದ್ದಾರೆ, 2 ಕೆಜಿ ರಾಗಿ ಕೊಡ್ತಿದ್ದಾರೆ. ಕೆಲವ್ರಿಗೆ ಅಕ್ಕಿ 3 ಕೆಜಿ ಸಾಕಾಗೋದಿಲ್ಲ, ಕೆಲವ್ರಿಗೆ ಸಾಕಾಗುತ್ತೆ. ದುಡ್ಡು ಕೊಡ್ತಿದ್ದಾರಲ್ವ ಅಕ್ಕಿ ಬದಲು, ಅಂದರೆ ಎಲ್ಲರೂ ದುಡ್ಡನ್ನ ಅಕ್ಕಿ ತಗೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡೋದಿಲ್ಲ, ಕೆಲವರು ದೈನಂದಿನ ಖರ್ಚುಗಳಿಗೆ ಯೂಸ್ ಮಾಡ್ಕೊಬಿಡ್ತಾರೆ. 5 ಕೆಜಿ ಅಕ್ಕಿನಾದರೂ ಕರೆಕ್ಟಾಗಿ ಕೊಟ್ಟಿದ್ರೆ ಸ್ವಲ್ಪ ಹೆಲ್ಪ್ ಆಗೋದೇನೋ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅನ್ನಭಾಗ್ಯ ಅಮೌಂಟ್ ಕೂಡ ಕರೆಕ್ಟಾಗಿ ಕೊಡ್ತಿಲ್ಲ, ಅವರು ಅಕ್ಕಿ ಬದಲು ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕೆಲವ್ರಿಗೆ ಮೇ ತಿಂಗಳದ್ದು ಬಂದಿದೆ, ಕೆಲವ್ರಿಗೆ ಜೂನ್ ತಿಂಗಳದ್ದು ಬಂದಿದೆ, ಕೆಲವ್ರಿಗೆ ಮೇ ಕೂಡ ಬಂದಿಲ್ಲ, ಜೂನ್ ಕೂಡ ಬಂದಿಲ್ಲ. ಈಗಾಗಲೇ ನಾವು ಆಗಸ್ಟ್ ತಿಂಗಳಲ್ಲಿ ಇದ್ದೀವಿ, ಜುಲೈ ತಿಂಗಳದ್ದು ಯಾವಾಗ ಕೊಡ್ತಾರೋ, ಆಗಸ್ಟ್ ತಿಂಗಳದ್ದು ಯಾವ್ದು ಕೊಡ್ತಾರೋ, ಎಲ್ಲ ಯೋಜನೆಗಳಲ್ಲೂ ಸರ್ಕಾರ ಪೆಂಡಿಂಗ್ ಉಳಿಸ್ಕೊಂಡೇ ಹೋಗ್ತಾ ಇದೆ. ಮತ್ತು ಸರ್ಕಾರಕ್ಕೆ ಈ ಯೋಜನೆಗಳಿಂದ ಹೊರೆ ಆಗಿದೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರೋ ಮಾಹಿತಿ. ಅದಕ್ಕೋಸ್ಕರ ಅವರು ಈ ಹೊರೆನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೋ ಆ ರೀತಿಯಾಗಿ ಅವುಗಳನ್ನ ಇಳಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಒಂದು ಕಡೆ ಯಾರ್ಯಾರು ಎಲಿಜಿಬಲ್ ಇಲ್ವೋ ಅಂಥವ್ರದ್ದು BPL ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ. ಇದು ಜೊತೆಗೆ ನೋಡಿ ಅಕ್ಕಿ ದುಡ್ಡು ಕೊಡಬೇಕಲ್ವ, ಈ ದುಡ್ಡನ್ನ ಅವರು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ದವಸ ಧಾನ್ಯಗಳನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸಕ್ಕರೆ, ತೊಗರಿಬೇಳೆ, ಎಣ್ಣೆ ಮನೆಗೆ ಯೂಸ್ ಆಗುವಂಥ ಐಟಮ್ಸ್ಗಳೇ ಅಲ್ವಾ, ಅದನ್ನು ಕೊಟ್ಟರೆ ಪ್ರಾಬ್ಲಮ್ ಏನು ಅಂತ ನಿಮ್ಮ ಪ್ರಶ್ನೆ ಆಗಿದ್ದರೆ, ಹೌದು ಇದೆಲ್ಲ ಮನೆಗೆ ಯೂಸ್ ಆಗುವಂಥ ಐಟಮ್ಸ್ಗಳೇ. ಬಟ್ ಒಳ್ಳೆ ಕ್ವಾಲಿಟಿ ಕೊಟ್ಟರೆ ನಿಜವಾಗ್ಲೂ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ. ತೊಗರಿಬೇಳೆ ಒಳಗಡೆ ಒಳ್ಳೆ ಕ್ವಾಲಿಟಿ ಇರೋದಿಲ್ಲ, ಕೆಲವರು ಎಣ್ಣೆ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರ್ತಾರೆ, ಮತ್ತು ಇವ್ರು ಕೊಡೋ ಪ್ರಾಡಕ್ಟ್ ಬೇರೆ ಆಗುತ್ತೆ. ಇದು ಹೆಚ್ಚು ಕಮ್ಮಿ ಆದಾಗ ಕೆಲವು ಸಲ ಅಲರ್ಜಿಗಳಾಗುತ್ತೆ, ಚಿಕ್ಕ ಮಕ್ಕಳಿದ್ರೆ ಪ್ರಾಬ್ಲಮ್ಗಳಾಗುತ್ತೆ. ನೋಡೋಣ ಸರ್ಕಾರ ಮುಂದಿನ ದಿನಗಳಲ್ಲಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನನಗೇನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ಮುಂದೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಒಟ್ಟಾರೆಯಾಗಿ ಹೇಳೋದಾದರೆ ಈಗ ಸಿಂಪಲ್ ವಿಷಯ ಏನಪ್ಪ ಅಂದರೆ, ಇನ್ನು ಮುಂದೆ ಅಕ್ಕಿ 5 ಕೆಜಿ ಅಕ್ಕಿ ಬದಲು ಅಮೌಂಟ್ ಕೊಡ್ತಿದ್ರಲ್ವ, ಆ ಅಮೌಂಟ್ ಬದಲು ಅವರು ತೊಗರಿಬೇಳೆ ಮತ್ತು ಸಕ್ಕರೆ ಅಥವಾ ಎಣ್ಣೆಗಳನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.